ಜೈ ಹಿಂದ್. ನೋಡ್ರಿ, ಈ ಕ್ಲಾಸಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಟೈಪ್ 4 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಅದೇ ಥರ ಲೈಕ್ ಮಾಡ್ರಿ. ಎಲ್ಲ ಟಾಪಿಕ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಟ್ರಿಕ್ಸ್ಗಳೆಲ್ಲ ವರ್ಕೌಟ್ ಆಗಲ್ಲ, ಟ್ರಿಕ್ಸ್ಗಳೆಲ್ಲ ಯಾವುದೂ ವರ್ಕೌಟ್ ಆಗಲ್ಲ. ನೀವು ಇವಾಗ ನಾನು ಹೇಳುವಾಗ ಕಲಿತೀರಾ ಅಥವಾ ಬೇರೆ ಯಾರ್ದು ನೋಡ್ಬಿಟ್ಟು ಕಲ್ತಿರ್ತೀರಾ, ಬಟ್ ಆದ್ರೆ ನೀವಾಗೆ ಸಾಲ್ವ್ ಮಾಡಕ್ ಹೋದಾಗ ಯಾವುದೂ ಬರಂಗಿಲ್ಲ. ಸೊ ಬೆಟರ್ ಏನಪ್ಪಾ ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾನ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ರಿ, ಸಾಲ್ವ್ ಮಾಡ್ಕೊಂತ ಹೋಗ್ರಿ, ಈಸಿಯಾಗಿ ನೆನ್ಪುಳಿಯುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಲ್ರೆಡಿ ತುಂಬಾ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದೀವಿ. ಈ ಒಂದ್ ಸ್ವಲ್ಪ ಸ್ವಲ್ಪ ಟ್ರಿಕಿ ಆಗಿರ್ತಾವ ಅಷ್ಟೇ, ಬರ್ಕೊಳ್ಳುವಾಗ ಕರೆಕ್ಟ್ ಆಗಿ ಬರ್ಕೊಂಡ್ರೆ ಸಾಕು. ಒಂದು ವೇಳೆ 5 ಅಂಗಿಗಳ ಅಸಲು ಬೆಲೆ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಬೆಲೆಯು 3 ಅಂಗಿಗಳ ಮಾರಾಟ ಬೆಲೆಗೆ ಅಂದ್ರೆ SP ಸಮನಾಗಿದ್ರೆ ಶೇಕಡಾವಾರ ಲಾಭ ಎಷ್ಟಾಗೈತಿ ಅಂತ ಕಂಡಿಡಿರಿ ಅಂತಂದ್ ಹೇಳಿದಾರೆ. ಅವ್ರು ಏನ್ ಕೊಡ್ತಾರೆ ಅದ್ ಬರ್ಕೊಳ್ಳು. 5 ಅಂಗಿಗಳ ಅಸಲು ಬೆಲೆ ಸಮ ಆಗಿದ್ರೆ ಯಾವುದಕ್ಕೆ 3 ಅಂಗಿಗಳ ಮಾರಾಟ ಬೆಲೆಗೆ ಸಮ ಆಗಿತ್ತು ಅಂತಂದ ಹೇಳಿದ್ರೆ ಪರ್ಸೆಂಟೇಜ್ ಲಾಭವನ್ನ ಕಂಡಿಡಿರಿ ಅಂತಂದ ಹೇಳಿದ್ರೆ ಓಕೆ, ಕಂಡಿಡಿಯೋಣ. ಇಲ್ಲಿ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ನಮ್ಗೆ ಯಾವ್ದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಈ ತರ ಕ್ವಶನ್ಸ್ ಗಳು ಬಂದಾಗ ನಾವು CP ವ್ಯಾಲ್ಯೂನ ಒಂದ್ ಕಡೆ ತಗೊಳ್ಳೋಣ. CP ಈಕ್ವಲ್ ಟು 3/5 SP ಅಂತಂದ ಹೇಳಾಗತ್ತ. 3/5 SP ಅಂತಂದಾಗತ್ತ. ಇಲ್ಲ ಅಂತಂದ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ತಗೊಂಡ್ಬಿಡ್ರಿ. ಈಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ CP ವ್ಯಾಲ್ಯೂನ ಒಂದ್ ಕಡೆಗೆ ಏನಂತಂದ ಹೇಳಿದ್ರೆ 100 ಅಂತ ತಗೋಣ. ಯಾಕಂದ್ರೆ ಅದ್ ನಮ್ಗೆ ಏನು ಕೊಟ್ಟೇ ಇಲ್ಲ ಅವರು. ಈ ತರ ಕೊಟ್ಟಾಗ CP ವ್ಯಾಲ್ಯೂನ ನಾವು ಅಜುಮ್ಷನ್ ಮಾಡ್ಕೊಳ್ಳೋಣ 100 ಅಂತ ತಗೋಣ. ಅವಾಗ SP ವ್ಯಾಲ್ಯೂ ಏನಾಗತ್ತೆ ನೋಡ್ರಿ, 5CP ಡಿವೈಡೆಡ್ ಬೈ 3 ಆಗತ್ತೆ. ಇದನ್ನ 3 ಆ ಕಡೆ ಕಳಿಸಿದ್ರೆ ಇಲ್ಲಿ ನೋಡ್ರಿ 5 ಇಂಟು 100 ಡಿವೈಡೆಡ್ ಬೈ 3 ಆಗತ್ತೆ. ನಾವು CP ವ್ಯಾಲ್ಯೂ ಅಂತ ತಗೊಂಡಿದೀವಲ್ಲ, 500 ಡಿವೈಡೆಡ್ ಬೈ 3 ಏನಂದ್ರೆ SP ವ್ಯಾಲ್ಯೂ ಆಯ್ತು. SP ವ್ಯಾಲ್ಯೂ ಆಗತ್ತೆ ನೋಡ್ರಿ. SP ವ್ಯಾಲ್ಯೂ ಎಷ್ಟಾಗತ್ತೆ, 500 ಡಿವೈಡೆಡ್ ಬೈ 3 ಆಗತ್ತೆ. CP ವ್ಯಾಲ್ಯೂ ಬಂತು. ಇವಾಗ ನಾವೇನ್ ಮಾಡೋಣ, ಲಾಭ ಎಷ್ಟಾಗೈತೆ ಅಂತ ಕಂಡಿಡ್ಕೊಳ್ಳೋಣ. ಲಾಭ ಎಷ್ಟಾಗೈತೆ ಅಂತ ನೋಡ್ರಿ. ಸೊ 500 ಡಿವೈಡೆಡ್ ಬೈ 3 ಮೈನಸ್ 100 ಇದು SP ವ್ಯಾಲ್ಯೂ. ಅದಾದಂದ್ರೆ ಇದು CP ವ್ಯಾಲ್ಯೂ ನಾವು ಕಂಡಿಡ್ಕೊಂಡಿವಲ್ಲ. ಡಿವೈಡೆಡ್ ಬೈ 3 ನೋಡ್ರಿ. ಸೊ ಇಲ್ಲಿ 1 ಅಂತ ಇರುತ್ತೆ, ಲಸ ತಗೊಂಡ್ರಿ ಅಂತಂದ ಹೇಳಿದ್ರೆ 3 ಆಗತ್ತೆ. ಸೊ 500 ಮೈನಸ್ 300 ಆಗತ್ತೆ. ಸೊ 200 ಡಿವೈಡೆಡ್ ಬೈ 3 ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ 500 ಡಿವೈಡೆಡ್ ಬೈ 3 ಮೈನಸ್ 100 ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ, 200 ಡಿವೈಡೆಡ್ ಬೈ 3 ಬರುತ್ತೆ. ಬಟ್ ಅದ್ರ ಅವ್ನ ಪರ್ಸೆಂಟೇಜ್ ಲಾಭವನ್ನ ಕೇಳಿದಾನ. ಅವಾಗ ಫಾರ್ಮುಲಾ ಏನಾಗತ್ತೆ, ಲಾಭ ಡಿವೈಡೆಡ್ ಬೈ CP ಇಂಟು 100 ಆಗತ್ತೆ. ಲಾಭ ಎಷ್ಟಾಗೈತಿ, 200 ಡಿವೈಡೆಡ್ ಬೈ 3 ಅಂತಾನೆ ತಗೊಂತೀನಿ. ನೆಕ್ಸ್ಟ್ ನಾವು ಹೆಂಗಾದ್ರೂ ಹಂಗ ಕೆಳಗಡೆ ಬರುತ್ತದು. CP ವ್ಯಾಲ್ಯೂ ಎಷ್ಟೈತೆ, 100 ಐತೆ, ಇಂಟು 100 ಮಾಡ್ರಿ. ಸೊ ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. 200 ಡಿವೈಡೆಡ್ ಬೈ 3 ಮಾಡ್ರಿ. 200 ಡಿವೈಡೆಡ್ ಬೈ 3 ಮಾಡ್ರಿ. 3 18, ಅದಾದ ನಂತರ 20 ಉಳಿತು. 3 18, ಅದಾದ ನಂತರ ಮತ್ತೆ 2 ಉಳಿತು. ಪಾಯಿಂಟ್ ಕೊಟ್ಟು 0 ಬರುತ್ತೆ. ಅಂದ್ರೆ 66.66 ಲಾಭ ಬರುತ್ತೆ. ಎಷ್ಟು ಬರುತ್ತೆ, 66.66 ಲಾಭ ನಮಗ್ ಬಂದ್ಬಿಡುತ್ತೆ. ಇಲ್ಲೇನ್ ನಾವ್ ಏನ್ ಮಾಡಿದ್ವಿ, ಅವ್ನ್ ಏನ್ ಕೊಟ್ಟಿದಾನ ಅದನ್ನ ಸೇಮ್ ಬರ್ಕೊಂಡ್ವಿ. ಇದನ್ನ ಬರ್ಕೊಂಡಾಗ ನಮ್ಗೆ SP ವ್ಯಾಲ್ಯೂ ಕೊಟ್ಟಿಲ್ಲ, CP ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ SP ವ್ಯಾಲ್ಯೂ ಅವನೇನ್ ಕೇಳಿದಾನ, ಪರ್ಸೆಂಟೇಜ್ ಲಾಭ ಕೇಳಿದಾನ. ಅವಾಗ ನಾವು CP ವ್ಯಾಲ್ಯೂ 100 ಅಂತ ತಗೊಂಡ್ವಿ. SP ವ್ಯಾಲ್ಯೂನ ಕಂಡಿಡ್ಕೊಂಡ್ವಿ. ಆಮೇಲೆ ಏನ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ. ಸಿಂಪಲ್ ಆಗಿ ಮೈನಸ್ ಮಾಡಿದ್ವಿ. ಅದೇನೋ ಡಿವೈಡೆಡ್ ಬೈ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಹಿಡಿತ ಅಷ್ಟೇ. ಕಂಡಿಡ್ಕೊಂಡು ನೆಕ್ಸ್ಟ್ ಈ ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಪರ್ಸೆಂಟೇಜ್ ನ ಕಂಡಿಡಿದ್ವಿ. ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ಸೇಮ್ ಅದೇ ತರ ಮತ್ ಬೇರೆ ಟೈಪ್ ಕ್ವಶನ್ ಕೇಳ್ತಾರ ನೋಡ್ರಿ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಒಬ್ಬ ವ್ಯಕ್ತಿಯು ₹1 35 ಪೆನ್ನುಗಳನ್ನ ಖರೀದಿಸಿದ್ದಾನೆ ಅಂತಂದ ಹೇಳಿದ್ರೆ CP ವ್ಯಾಲ್ಯೂ ಆಗತ್ತ. ಎಷ್ಟ, ₹1. ಎಷ್ಟು ಪೆನ್ಗಳನ್ನ, 35 ಪೆನ್ಗಳನ್ನ, 35 ಪೆನ್ಗಳು ಕೊಂಡ ಬೆಲೆ ಎಷ್ಟೈತಿ, ₹1 ಐತಿ ಅಂತಂದು ಬರ್ಕೊಂಡ್ವಿ. ಕ್ಲಿಯರ್. ಅದಾದ ನಂತರ ಅವನು 40% ಲಾಭವನ್ನ ಗಳಿಸಿದ್ದಾನೆ. ಅವನೆಷ್ಟು, 40% ಲಾಭವನ್ನ ಗಳಿಸಿದ್ದಾನೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. 35 CP ಇದು 35 ಪೆನ್ಗಳ CP ವ್ಯಾಲ್ಯೂ ಎಷ್ಟೈತಿ, ₹1 ಐತಿ. ಯಾಕಂದ್ರೆ ₹1 35 ಪೆನ್ ತಗೊಂಡಿದ್ದಾನ. ಸೇಮ್ ಅದೇ ತರ ₹1 ಎಷ್ಟು ಪೆನ್ನುಗಳನ್ನ ಮಾರಾಟ ಮಾಡುತ್ತಾನೆ ಅಂತಂದೈತಿ. ಅಂದ್ರ SP ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಿ 1 ಅಂತಂದ ಹೇಳಿ. ಬಟ್ ಆದ್ರೆ ಎಷ್ಟು ಪೆನ್ಗಳನ್ನ ಮಾರಾಟ ಮಾಡ್ತಾನ, X ಅಂತಂದ್ ತಗೊಳ್ರಿ. X ಇಂಟು ಎಷ್ಟು ಪೆನ್ಗಳನ್ನ ಮಾರಾಟ ಮಾಡ್ತಾನ ₹1 ಅಂತಂದ ಹೇಳಿ. ಯಾವ ತರ ಕೊಟ್ಟಿದಾನ ಸೇಮ್ ಅದೇ ತರ ಬರ್ಕೊಂಡೆ. ಇವಾಗ ನಮಗ ಕ್ವಶನ್ ಏನೈತಿ ನೋಡ್ರಿ, ಕ್ವಶನ್ ಏನೈತೆ. ಸೊ ನಮ್ಗ ಪೆನ್ಗಳನ್ನ ಕಂಡಿಡ್ಕೊಳ್ಳೋಣ. ಇಲ್ಲಿ CP ವ್ಯಾಲ್ಯೂ ಎಷ್ಟಾಗತ್ತ, 1 ಡಿವೈಡೆಡ್ ಬೈ 35 ಆಗತ್ತ. ಲಾಭ 40% ಐತೆ. SP ವ್ಯಾಲ್ಯೂ ಎಷ್ಟಾಗತ್ತ, 1 ಡಿವೈಡೆಡ್ ಬೈ X ಅಂತಂದಾಗತ್ತ. ಸೊ ಪರ್ಸೆಂಟೇಜ್ ಈಕ್ವಲ್ ಟು SP ಡಿವೈಡೆಡ್ ಬೈ CP ಇದು ನಮ್ದು ಫಾರ್ಮುಲಾ.
ಸೊ ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗತ್ತೆ, ಲಾಭ ಅಂತ ಕೊಟ್ಟಿದ್ದಾನೆ 100 ಪ್ಲಸ್ ಮಾಡ್ಕೊಬೇಕು. ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ, 140 ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂತೀನಿ. 140% ಅಂದ್ರೆ 140 ಡಿವೈಡೆಡ್ ಬೈ 100. ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ, 1 ಡಿವೈಡೆಡ್ ಬೈ ಎಕ್ಸ್. ಸಿ ಪಿ ವ್ಯಾಲ್ಯೂ ಎಷ್ಟೈತೆ, 1 ಡಿವೈಡೆಡ್ ಬೈ 35 ಅಂತಂದೈತೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಬರ್ಕೊಂಡು ಅಂದ್ರೆ ಏನಾಗುತ್ತೆ, 35 ಮೇಲ್ಗಡೆ ಆಗುತ್ತೆ, ಎಕ್ಸ್ ಕೆಳಗಡೆ ಬರುತ್ತೆ. 35 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಬೇಕು ನಾವು. ಮೇಲ್ಗಡೆ ಕಳಿಸ್ರಿ, ಎಕ್ಸ್ ಇಕ್ವಲ್ ಟು 35 ಇದು ಇಂಟು 100 ಆ ಕಡೆ ಹೋಗುತ್ತಾ, ಕೆಳಗಡೆ 140 ಬರುತ್ತೆ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಇದು ನೋಡ್ರಿ, 2 5 10, 2 7 14, 7 1 7 5. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 25 ಆಗತ್ತ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು, 25 ಆಯ್ತು. ಅಂದ್ರೆ 25 ಪೆನ್ಗಳನ್ನ ₹1 ಮಾರ್ತಾನ ಅಂತಂದೇಳಿ ಆನ್ಸರ್. ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಬೇಕು. ಮೇನ್ ನಾವು ಏನ್ ಬರ್ಕೊಂತಿದೀವಲ್ಲ, ಈ ತರ ಅವ್ರು ಏನ್ ಕೊಟ್ಟಿದ್ರೆ ಹಂಗ ಬರ್ಕೋಬೇಕು. 35 ಪೆನ್ಗಳನ್ನ ಕೊಂಡ ಬೆಲೆ ಈಕ್ವಲ್ ಟು ಎಷ್ಟಾಗೈತಿ, ₹1 ಅಂತಂದೇಳಿ ಅವ್ರು ಏನ್ ಕೊಟ್ಟಿರ್ತಾರೆ ಸೇಮ್ ಅದೇ ತರ ಬರ್ಕೊಂಡ್ರಿ ಅಂದ್ರೆ ಈಸಿಯಾಗಿ. ಇದಕ್ಕೆಲ್ಲ ಟ್ರಿಕ್ಸ್ ಗಳೆಲ್ಲ ಯಾರು ಹೇಳ್ಕೊಡ್ತಾರಪ್ಪ, ಎಲ್ಲೂ ಬರಂಗಿಲ್ಲ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಅನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ಒಬ್ಬಾತ ₹1 ₹35 ಕೊಂಡ ಬೆಲೆ ಖರೀದಿಸಿದ್ದಾನೆ. ಎಷ್ಟು, 35 ಮಾವಿನ ಹಣ್ಣುಗಳನ್ನ. 35 ಮಾವಿನ ಹಣ್ಣುಗಳನ್ನ ₹1 ಕೊಂಡ್ಕೊಂಡಿದ್ದಾನ, ಕೊಂಡ ಬೆಲೆ ಅಂತಂದು ಬರ್ಕೊಂಡೆ. ನೆಕ್ಸ್ಟ್ ಅವನು 30% ನಷ್ಟವನ್ನ ಅನುಭವಿಸಿದಾನ. ನಷ್ಟ ಎಷ್ಟಾಗೈತಿ, 30% ಆಗೈತೆ. ಓಕೆ, ನಷ್ಟ ಆಗೈತೆ. ಆತ ₹1 ಎಷ್ಟು ಮಾವಿನ ಹಣ್ಣುಗಳನ್ನ ಮಾರಾಟ ಮಾಡ್ತಾನ. ಆಲ್ರೆಡಿ ನಮ್ಗೆ ಮಾರಾಟ ಬೆಲೆ ಗೊತ್ತು, ₹1 ಮಾರಾಟ ಬೆಲೆ ಎಷ್ಟು ಮಾವಿನ ಹಣ್ಣುಗಳನ್ನ ಸೇಲ್ ಮಾಡ್ತಾನ ಅಂತಂದೇಳಿ. ಸೊ ಈ ತರ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕು. ಇಲ್ಲಿ ನಮ್ ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತ, 1 ಡಿವೈಡೆಡ್ ಬೈ 35 ಆಗತ್ತ. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತ, 1 ಡಿವೈಡೆಡ್ ಬೈ ಎಕ್ಸ್ ಆಗತ್ತ. ನಾವು ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಎಷ್ಟಾಗತ್ತೆ, ನಷ್ಟ ಅಂತಂದ್ ಹೇಳಿದಾರ 100ರಲ್ಲಿ 30 ಕಳಿಬೇಕು. ಸೊ ಎಷ್ಟಾಯ್ತು, 70% ಆಯ್ತು. ಬರ್ಕೊಡ್ರಿ, 70 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ, 1 ಡಿವೈಡೆಡ್ ಬೈ ಎಕ್ಸ್. ಸಿ ಪಿ ವ್ಯಾಲ್ಯೂ ಎಷ್ಟೈತೆ, 1 ಡಿವೈಡೆಡ್ ಬೈ 35. ಸೊ ಇದನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡ್ ಬರದ್ರ 35 ಮೇಲ್ಗಡೆ ಹೋಗುತ್ತೆ, ಎಕ್ಸ್ ಕೆಳಗಡೆ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನೋಡ್ರಿ, ಎಕ್ಸ್ ಆ ಕಡೆ ಕಳಿಸ್ರಿ. ಎಕ್ಸ್ ಈಕ್ವಲ್ ಟು 35 ಇಂಟು 100 ಡಿವೈಡೆಡ್ ಬೈ 70. 0 0 ಕ್ಯಾನ್ಸಲ್, 7 1 7 5. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 50 ಆಗತ್ತ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ, ನೀವು ಸಾಲ್ವ್ ಮಾಡ್ಕೊಬೇಕು. ಅಲ್ಲಿ ಏನ್ ಕೊಟ್ಟಿರ್ತಾರ ಅದನ್ನೇ ಬರಿಬೇಕು. ಬಟ್ ಆದ್ರೆ ಈ ಪ್ರಾಬ್ಲಮ್ ಇದೇನ್ ಫಾರ್ಮುಲಾ ಐತಲ್ಲ, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ ಹೇಳಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ನಾವು ಯಾವ ತರ ಬರ್ಕೋಬೇಕು ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಆಗೋ ತರ. ಲಾಭದ ಪರ್ಸೆಂಟೇಜ್ ಎಲ್ಲಾದ್ರೂ ಕೊಟ್ಟ ಅಂತಂದ ಹೇಳಿದ್ರೆ 100ರಲ್ಲಿ ಪ್ಲಸ್ ಮಾಡ್ಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾನೆ 100ರಲ್ಲಿ ಪ್ಲಸ್ ಮಾಡ್ಬೇಕು. ತಪ್ಪಿ ಅವನೆಲ್ಲಾದ್ರೂ ನಷ್ಟದ ಪರ್ಸೆಂಟೇಜ್ ಕೊಟ್ಟ ಅಂತಂದ ಹೇಳಿದ್ರೆ 100ರಲ್ಲಿ ಅದನ್ನ ಮೈನಸ್ ಮಾಡ್ಕೊಬೇಕು. ಇದೇನ್ ಕೊಟ್ಟಿರ್ತಾರಲ್ಲ ಅದನ್ನ 100ರಲ್ಲಿ ಮೈನಸ್ ಮಾಡ್ಕೊಬೇಕು, ಅದನ್ನ ಬರ್ಕೊಬೇಕು. ಆಮೇಲೆ ಸರ್ ನಾವು ಇವಾಗ 120% ಆಯ್ತ್ರಿ, ಅದನ್ನ ಯಾಕೆ ನೀವು ಡೈರೆಕ್ಟ್ ಆಗಿ 120 ಡಿವೈಡೆಡ್ ಬೈ 100 ಬರ್ಕೊಳತ್ತೀರಿ. ಪರ್ಸೆಂಟೇಜ್ ಅಂದ್ರನೇ 1 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಅಂದ್ರೆ 1 ಡಿವೈಡೆಡ್ ಬೈ 100. ಅದಕ್ಕೆ 120%ನ 120 ಹಂಗ ಬರ್ಕೊಡ್ರಿ, ಇಂಟು ಪರ್ಸೆಂಟೇಜ್ ಅಂದ್ರೆ 1 ಡಿವೈಡೆಡ್ ಬೈ 100. ಸೊ ಅದನ್ನ ಇಕ್ವೇಶನ್ ನ ಕರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಕೊಂಡು ಬರೋದು ಅಂತಂದ ಹೇಳಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ 120 ಡಿವೈಡೆಡ್ ಬೈ 100 ಆಗುತ್ತೆ. ಸೊ ಪರ್ಸೆಂಟೇಜ್ ಅಲ್ಲಿ ಕೂಡ ನಾನು ಇದನ್ನ ತುಂಬಾ ಸರಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.